ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಶಾರದಾ ಶಾರದಾಂಭೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿ ಕ್ರಿಯಾತ್. ಮೊದಲಾಗಿ ನಾವು ಅನುದಿನವೂ ಪೂಜಿಸುವ, ನೀವೆಲ್ಲ ಅನುಕ್ಷಣವೂ ಸ್ಮರಿಸುವ ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯ ಮೊದಲಾದ ದೇವತೆಗಳ ಸಮೂಹವನ್ನು ಸ್ಮರಿಸಿ, ವಿದ್ಯಾದಿ ದೇವತೆ ಸರಸ್ವತಿಯನ್ನು ಕೂಡ ಭಾವಿಸಿ, ಈ ಒಂದು ವಿಶಿಷ್ಟ ಸಂದರ್ಭ, ಒಂದು ಘಟ್ಟ, ಹೊಸ ಕಟ್ಟಡವೊಂದು ಲೋಕಾರ್ಪಣೆ ಆಗ್ತಾ ಇದೆ ನಮ್ಮ ಭಾರತೀಯ ವಿದ್ಯಾಲಯದ ಪರಿಸರದಲ್ಲಿ. ಈ ಶುಭ ಸಂದರ್ಭದಲ್ಲಿ ಆಶೀರ್ವಾದದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಸಿಹಿಯಾದ ವಸ್ತುವೇ ಒಮ್ಮೆ ಸಿಕ್ಕಿದಂತಾಗಿ ಸಿಕ್ಕದೆ ಪುನಃ ಸಿಕ್ಕಿದರೆ ಅದು ಹೆಚ್ಚು ಸಿಹಿ ಅಂತ ಅನ್ನಿಸ್ತದೆ, ಹೆಚ್ಚು ರುಚಿ ಅಂತ ಅನ್ನಿಸ್ತದೆ. ನೇರವಾಗಿ ಸಿಕ್ಕಿದಾಗಲೂ ನಮಗೆ ಸಂತೋಷ ಆಗಬಹುದು, ಆದರೆ ಒಂದು ಸಾರಿ ಅದು ಇಲ್ಲ ಅಂತ ಅನಿಸಿ ಮತ್ತೆ ಇದೆ ಅಂತಾಗುವಾಗ ಎಷ್ಟೋ ಮಿಗಿಲಾದ ಸಂತೋಷವನ್ನು ಅದು ಕೊಡ್ತದೆ. ಈಗ ಒಂದು ನಮ್ಮ ಮುದ್ದಿನ ಮಗು ಅಂತ ಅಂದ್ಕೊಳ್ಳಿ ನೀವು, ಉದಾಹರಣೆಗೆ. ಆ ಮಗು ಕಳೆದು ಹೋಗಿ ಸಿಕ್ಕಿದರೆ ಆಗುವ ಸಂತೋಷವೇ ಬೇರೆ ಅಂತ. ನಿತ್ಯ ಮಗು ಸಿಗುವಾಗ ಆಗುವ ಸಂತೋಷ ಬೇರೆ, ಒಮ್ಮೆ ಮಗು ನಮಗೆ ಇಲ್ಲ ಅಂತಾಗಿ ಮತ್ತೆ ಅದು ಸಿಗುವಾಗ ಆಗುವಂಥ ಸಂತೋಷ ಅದು ವರ್ಣನೆಗೆ ಮೀರಿದ್ದು ಅಂತ. ಹಾಗಾಗಿ ಮಡಿಯಾಳರು ಹೇಳಿದ ಹಾಗೆ ಈ ಕಾರ್ಯಕ್ರಮ ಮತ್ತೆ ಆಗುವಾಗ ತುಂಬ ಇದರ 10 ಪಾಲು ಹೆಚ್ಚು ಸಂತೋಷ ಕೊಡ್ತದೆ, ಹೆಚ್ಚು ನೆಮ್ಮದಿ ಕೊಡ್ತದೆ ಅಂತ ಅವ್ರು ಏನು ಹೇಳಿದ್ರೋ ಅದು ಅಕ್ಷರಶಃ ಸತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ನಮಗೂ ಕೂಡ ಒಂದು ಭಾರ ಇಳಿದ ಅನುಭವ, ಹೃದಯ ಹಗುರಾದ ಅನುಭವ. ಶಾರದಕ್ಕ ಅಂದೇ ನಾವು ಇಲ್ಲಿ ಪ್ರವೇಶ ಮಾಡುವಾಗಲೇ ಹೇಳಿದ ಮಾತು, ಇದು ಕನಸೋ ನನಸೋ ಅಂತ. ಬಾಯಲ್ಲಿ ಹೇಳಿದ ಮಾತ್ರ ಅಲ್ಲ, ಒಂದು ಸರ್ತಿ ಚಿವುಟಿ ನೋಡ್ಕೊಂಡ್ಲು ಅಂತ, ಇದು ನಿಜವೋ ಅಲ್ಲವೋ ಅಂತ. ಅಂದರೆ ಬಹುಶಃ ಅವತ್ತೇ ನಾವು ಬಂದಿದ್ದರೆ ಈ ಸಂದರ್ಭ ಇರ್ತಿರಲಿಲ್ಲ ಅಂತ ಅಂದ್ಕೊಳ್ತೇವೆ ನಾವು, ಈ ಭಾವ ಇರ್ತಿರಲಿಲ್ಲ ಅಂತ ಅಂದ್ಕೊಳ್ತೇವೆ. ನಮಗೂ ತುಂಬ ಒಂದು ನೆಮ್ಮದಿಯಾಗಿದೆ, ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ಕೊನೆಗೂ ನೆರವೇರಿತು, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯ ರೀತಿಯಿಂದ ನೆರವೇರಿತು. ಅವತ್ತಿನ ಸಂದರ್ಭ ಹೇಗಿತ್ತು ಅಂದರೆ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರೋದು ಹೇಗೆ ಅಂತ ಅವತ್ತಿನ ಸಂದರ್ಭ. ಇವತ್ತಿನ ಸಂದರ್ಭ ಹೇಗೆ ಅಂದರೆ, ಗೋಕರ್ಣದಿಂದ ಮಂಗಳೂರಿಗೆ ಹೋಗಿ ಬುದ್ಧಿಯಡ್ಕಕ್ಕೆ ಹೋಗಿ, ಅಲ್ಲಿಂದ ಕಲ್ಲಿಕೋಟೆಗೆ ಹೋಗಿ, ಗುರುವಾಯೂರಿಗೆ ಹೋಗಿ, ಗುರುವಾಯೂರಿಂದ ಈರೋಡಿಗೆ ಬಂದು, ಈರೋಡಿಂದ ಇಲ್ಲಿಗೆ ಬರೋದು ಇವತ್ತಿನ ಸಂದರ್ಭ ಅಂತ. ಅಂದರೆ ಅವತ್ತು ಇಷ್ಟು ಸಾಧ್ಯ ಆಗದೇ ಇದ್ದಿದ್ದು ಇವತ್ತು ಇಷ್ಟು ಸಾಧ್ಯ ಆಗಿದೆ ಅಂತ, ಅದರ ನಂತರ ಅಂತ. ಆ ವ್ಯತ್ಯಾಸವನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಶಾಲೆ ಬಗ್ಗೆ ಹೇಳೋದಾದರೆ, ನಮ್ಮನ್ನು ಯಾರೋ ಬೆಳೆಸಿದ್ದಾರೆ, ಆ ಋಣ ಹೇಗೆ ತೀರಿಸಬೇಕು? ನಾವು ಯಾರನ್ನಾರು ಬೆಳೆಸಬೇಕು. ನಮ್ಮನ್ನು ಯಾರು ಬೆಳೆಸಿದ್ರೋ ಅವರನ್ನು ನಾವು ಬೆಳೆಸುವಂತಿಲ್ಲ, ಈಗಾಗಲೇ ಬೆಳೆದವರು ಅವರು, ಹಾಗಾಗಿ ನಮ್ಮನ್ನು ಬೆಳೆಸಿದ್ದಾರೆ ಅಂತ. ಅವರನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಹಾಗಾದರೆ ಈ ಋಣ ತೀರುವುದು ಹೇಗೆ ಅಂದರೆ, ನಾವು ಬೇರೆ ಯಾರನ್ನು ಬೆಳೆಸಿದಾಗ ಆ ಋಣ ತೀರುವಂಥದ್ದು. ಯಾರು ಒಬ್ಬರನ್ನು ಬೆಳೆಸಿದ್ರಲ್ಲ, ನೂರಾರು ಮಂದಿಯನ್ನು ಬೆಳೆಸಬೇಕು, ಸಾವಿರಾರು ಮಂದಿಯನ್ನು ಬೆಳೆಸಬೇಕು. ಈ ಸೃಷ್ಟಿಯ ಕ್ರಮ ಹಾಗೆ ಅಂತ. ಒಂದು ಬೀಜ ತಿರುಗಿ ಒಂದೇ ಬೀಜವನ್ನು ಕೊಡೋದಿಲ್ಲ ಅಂತ. ಒಂದು ಬೀಜ ವೃಕ್ಷ ಆದರೆ ಒಂದೇ ಬೀಜವನ್ನು ಕೊಡ್ತದ? ಅದು ವ್ಯಾಪಾರ ಅಲ್ಲ ಅಂತ, ಅದು ಲೆಕ್ಕಾಚಾರ ಅಲ್ಲ ಅದು ಅಂತ. ನಾನು ಒಂದು ಬೀಜವಾಗಿ ಹುಟ್ಟಿದ್ದೆ, ನನಗೊಂದು ಬೀಜವನ್ನು ಕೊಡಲಾಯಿತು, ನಾನು ಹೀಗಾದೆ, ನಾನು ತಿರುಗಿ ಒಂದು ಬೀಜವನ್ನು ಕೊಡ್ತೇನೆ ಅಂತ ಲೆಕ್ಕ ಹಾಕೋದಿಲ್ಲ ಅದು. ಅದರ ಬದಲಿಗೆ ಸಾವಿರ 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 ಬೀಜಗಳನ್ನು ಅದು ಕೊಡ್ತದೆ. ಭೂಮಿಯನ್ನೆಲ್ಲ ಮುಚ್ಚಬಹುದು ಅಷ್ಟು ಬೀಜಗಳನ್ನು ಅದು ಕೊಡ್ತದೆ ನೋಡಿ. ಹಾಗೆ ನಮಗೆ ಯಾರೋ ವಿದ್ಯೆ ಕೊಟ್ಟರು, ನಮಗೆ ಯಾರೋ ತಿಳುವಳಿಕೆ ಕೊಟ್ಟರು, ನಮಗೆ ಯಾರೋ ಅನ್ನ ವಸ್ತ್ರ ಕೊಟ್ಟರು, ನಮ್ಮನ್ನು ಬೆಳೆಸಿದರು.
ಇಲ್ದಿದ್ರೆ ನಾವು ಇಲ್ಲಿವರೆಗೆ ಹೇಗೆ ಬರ್ತಾ ಇದ್ವು? ಒಂದು ವೇಳೆ ಯಾರೂ ನಮ್ಮ ಕೈ ಹಿಡಿದೇ ಇದ್ದಿದ್ರೆ, ಯಾರೂ ನಮ್ಮನ್ನು ಪ್ರೀತಿ ಮಾಡದೇ ಇದ್ದಿದ್ರೆ, ನಮ್ಮ ಹಿತವನ್ನು ಬಯಸ್ತಾ ಇದ್ದಿದ್ರೆ ಇಲ್ಲಿವರೆಗೆ ನಾವು ಹೇಗೆ ಬರ್ತಾ ಇದ್ವು ಅಂತ. ಆ ಋಣ ಪ್ರತಿಯೊಬ್ಬನಿಗಿದೆ. ಅದಿಲ್ಲದೆ ಇರೋನು ಯಾರೂ ಇಲ್ಲ, ಪ್ರತಿಯೊಬ್ಬನಿಗಿದೆ. ಎಲ್ಲಿವರೆಗೆ ಅಂದರೆ ಯಾರೋ ಒಬ್ಬ ಅವತಾರ ಪುರುಷ ಬಂದರೂ ಕೂಡ ಅವನಿಗೂ ಆ ಋಣ ಇದೆ. ರಾಮನೇ ಹೇಳಿದ್ದಾನೆ, ವಸಿಷ್ಠರು ಅಯೋಧ್ಯೆಗೆ ಹಿಂದಿರುಗು ಅಂತ ಒತ್ತಾಯ ಮಾಡಿದಾಗ, ಚಿತ್ರಕೂಟಕ್ಕೆ ಬಂದು ಒತ್ತಾಯ ಮಾಡಿದಾಗ ರಾಮ ಹೇಳಿದ ಮಾತು ಅದು, ಗುರುಗಳೇ, ತಂದೆ ತಾಯಿ ಋಣವನ್ನು ತೀರ್ಸೋಕೆ ಸಾಧ್ಯ ಇಲ್ಲ ಅಂತ. ಯಥಾಶಕ್ತಿ ಪ್ರಧಾನೇನ ಸ್ನಾಪನಾಚ್ಛಾದನೇನ ಚ. ಅವ್ನು ನೆನ್ಪಡ್ಕೊಡ್ತಾನೆ ರಾಮ, ನನಗೆ ನಮ್ಮ ತಂದೆ ತಾಯಿ ಸ್ನಾನ ಮಾಡಿಸಿಲ್ವಾ ನಾನು ಚಿಕ್ಕ ವಯಸ್ಸಲ್ಲಿ, ಬಟ್ಟೆ ಹಾಕಿಲ್ವಾ, ಊಟ ಕೊಟ್ಟಿಲ್ವಾ ಅಂತ. ಅವ್ರಿಗೆ ನಾನು ಏನು ಕೊಡ್ತೇನೆ? ಕೊನೆ ಪಕ್ಷ ಅವರೊಂದು ಮಾತನ್ನು ನಡೆಸ್ತೇನೆ, ಅವಕಾಶ ಕೊಡಿ ಅಂತ ವಸಿಷ್ಠರನ್ನು ರಾಮ ಕೇಳ್ತಾನೆ. ಅಂದರೆ ದೇವರೇ ಬಂದರೂ ಕೂಡ ದೇವರಿಗೂ ಆ ಋಣ ಇದೆ ಅಂತಾಯಿತು ಅಂತ. ಅಂದಮೇಲೆ ನಮ್ಮ ಪಾಡೇನು ಅಂತ. ಹಾಗಾಗಿ ನಾವೆಲ್ಲರೂ ಶಾಲೆಗೆ ಸೇವೆ ಮಾಡಬೇಕು ಅಂತ. ಯಾರು ಕೆಲವರು ಸಮಿತಿ ಸದಸ್ಯರಾಗಿರ್ಬೋದು, ಇನ್ಯಾರೋ ದಾನಿಗಳಾಗಿರ್ಬೋದು, ಇನ್ಯಾರೋ ಪಾಠ ಮಾಡ್ತಾ ಇರ್ಬೋದು, ಮತ್ತಾರು ಇನ್ನೇನೋ, ಈಗ ನಮ್ಮ ಆರ್ ಎಸ್ ಹೆಗಡೆ ಅಂಥವ್ರು, ಕಲಗಲ್ ಅಂಥವ್ರು, ಅವರ ಒಂದು ಪರಿಣತಿಯನ್ನು ದಾರಿ ಇರಿಬೋದು. ಅಂತೂ ಪ್ರತಿಯೊಬ್ಬನೂ ಕೂಡ ತನ್ನದಾದ ಸೇವೆಯನ್ನು ಇಂಥ ಸಂಸ್ಥೆಗಳಿಗೆ ಮಾಡಬೇಕು. ಯಾಕೆಂದರೆ ಮುಂದಿನ ಪೀಳಿಗೆ ಬರಬೇಕು. ನಮ್ಮ ದೇಶದ ಸ್ಥಿತಿ ಏನಂದರೆ ಮುಂದಿನ ಪೀಳಿಗೆಯೇ ಕ್ಷೀಣ, ಮತ್ತು ಆ ಪೀಳಿಗೆಗೆ ಸಂಸ್ಕಾರ ಸಿಗಬೇಕಾಗಿದೆ. ಆ ಪೀಳಿಗೆಗೆ ತನ್ನ ಪರಿಚಯ, ತನ್ನ ದೇಶದ ಪರಿಚಯ, ಪರಂಪರೆಯ ಪರಿಚಯ ಆಗಬೇಕಾಗಿದೆ. ಆಗ್ತಾ ಇಲ್ಲ, ಅದು ಒಳ್ಳೆ ರೀತಿಯಿಂದಂತೂ ಆಗ್ತಾ ಇಲ್ಲದು. ಹೀಗಿರುವಾಗ ಇದು ಬಹುಶಃ ಆದ್ಯ ಕರ್ತವ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ವಿದ್ಯಾಭ್ಯಾಸ ಎನ್ನುವಂಥದ್ದು ಮೊದಲ ಕರ್ತವ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಎಲ್ಲರೂ, ನೀವು ಯಾರೆಲ್ಲ ಇಲ್ಲಿ ಇವತ್ತು ಬಂದು ಸೇರಿದ್ದೀರಿ, ಅಥವಾ ಇನ್ಯಾರು ಇಲ್ಲಿ ಬರಲಿಕ್ಕೆ ಆಗಿಲ್ಲ, ಅನೇಕರು ದೊಡ್ಡ ದೊಡ್ಡ ಸೇವೆ ಮಾಡಿದವರಿಗೆ ಬರಲಿಕ್ಕೆ ಆಗಿಲ್ಲ ಇವತ್ತು, ನಿಮಗೆಲ್ಲ ನಾವು ಹೇಳೋದಿದೆ, ಸೇವೆ ಮಾಡಿ. ನಾವು ನಿಮಗೆ ಯಾರು ಸೇವೆ ಮಾಡಿದರೂ ತುಂಬ ಧನ್ಯವಾದ ಹೇಳಬೇಕು ಅಂತ ನಮಗೆ ಅನಿಸೋದಿಲ್ಲ ಅಂತ. ಯಾಕೆಂದರೆ ನಿಮಗೊಂದು ಅವಕಾಶ ಇದು ಅಂತ. ಒಂದು ಒಳ್ಳೆ ಕೆಲಸ ನಡೆಯುವಾಗ ಭಾಗಿಯಾಗಲಿಕ್ಕೆ ಸಾಧ್ಯ ಆಯಿತು ನೋಡಿ ಅಂತ. ಈ ಮಾತು ಅದನ್ನು ಬೇರೆ ರೀತಿ ತೊಗೊಳ್ಬೇಡಿ, ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಳಿ. ಒಂದು ಧನ್ಯವಾದ ಕೂಡ ಹೇಳೋದಿಲ್ವಾ ಅನ್ನೋ ರೀತಿ ತೊಗೊಳ್ಬೇಕಾಗಿಲ್ಲ ಇದನ್ನು. ಯಾಕೆಂದರೆ ಧನ್ಯವಾದ ಯಾರಿಗೆ ಹೇಳೋದು? ಹೇಳೋದಾದರೆ ಮಕ್ಕಳು ಹೇಳಬೇಕು, ಮತ್ತು ಎಲ್ಲ ದೊಡ್ಡವರೇನೆ, ಅವ್ರು ಯಾರೂ ಕಲಿತಾ ಇಲ್ಲ, ಇಲ್ಲಿ ಶಾಲಾ ಉಪಯೋಗ ನೇರ ತೊಗೊಳ್ತಾ ಇಲ್ಲ ಯಾರೂ ಕೂಡ, ಮಕ್ಕಳು ತೊಗೊಳ್ತಾ ಇರೋವಂಥವ್ರು. ಅವರಿಗೆ ಇನ್ನು ಧನ್ಯವಾದ ಹೇಳುವಂಥ ವಯಸ್ಸು, ಮನಸ್ಸು, ಪರಿಸ್ಥಿತಿಗಳು ಯಾವುದೂ ಬಂದಿಲ್ಲ, ಅವ್ರು ಬೆಳಿಬೇಕು ಇನ್ನೂ ಕೂಡ. ಹಾಗಾಗಿ ನೋಡಿ, ದೇವರು ನಮಗೆ ಉಂಡು ಉಟ್ಟು ಮಾಡುವುದಕ್ಕಿಂತ ಹೆಚ್ಚೇನೋ ಕೊಟ್ಟ ಅಂದರೆ ಅದು ನಮ್ಮ ಸಲುವಾಗಿ ಅಲ್ಲ ಅಂತ ಅರ್ಥ. ಅದಕ್ಕೆ ನಮ್ಮದೆಷ್ಟು ಅಂದರೆ ಊಟದ ಖರ್ಚು, ತಿಂಡಿಯ ಖರ್ಚು, ನಾವು ಬಟ್ಟೆ ಉಡ್ತೇವೆ ಅದ್ರ ಖರ್ಚು, ನಮ್ಮ ಜೀವನ ಯಾಪನೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ದೇವರು ನಮಗೆ ಕೊಟ್ಟಿದ್ದು. ಉಳಿದಿದ್ದು ಬೇರೆಯವರ ಸಲುವಾಗಿ ನಮಗೆ ಕೊಟ್ಟಿದ್ದದು, ಇನ್ನೊಬ್ಬರ ಸಲುವಾಗಿ ನಮಗೆ ಕೊಟ್ಟಿದ್ದದು. ಅದು ಇನ್ನೊಬ್ಬರಿಗೆ ಸೇರದೇ ಇದ್ದರೆ ಋಣ ನಮಗೆ ಉಳಿತದೆ. ನಾವೇನು ಮಾಡ್ತೇವೆ? ನಾವು ಎಷ್ಟು ಊಟ ಮಾಡ್ಬೋದು, ಎಷ್ಟು ಬಟ್ಟೆ ತೊಡ್ಬೋದು. ಹಾಗಾಗಿ ಕೊಟ್ಟು ಹಗುರಾಗುವಷ್ಟು ಸುಖ ಬೇರೆ ಯಾವುದರಲ್ಲಿ ಕೂಡ ಇಲ್ಲ ಅಂತ. ಶಾಲೆ ಒಂದು ಕರ್ತವ್ಯ, ಅದು ಆಭಾರ ಮನ್ನಣೆ ಮಾಡಬೇಕು, ಧನ್ಯವಾದ ಹೇಳಬೇಕು. ಆದರೆ ನಮಗೆ ಆಲೋಚನೆ ಮಾಡುವಾಗ ನಮಗೆ ಹೀಗೆ ಅನ್ನಿಸ್ತದೆ, ನಿಮ್ಮದು ಎಷ್ಟು ಒಳ್ಳೆಯ ಅವಕಾಶ, ನಿಮ್ಗೆ ಒಂದು ಯೋಗ ನಿಮಗಿದು ಎನ್ನುವ ಹಾಗೆ ನಮಗೆ ಅನಿಸೋಂಥದ್ದು. ಈ ಮೋಡಗಳು ನೋಡಿ, ಅದು ತಾವು ಬರಿದಾಗುವವರೆಗೂ ಮಳೆ ಸುರಿಸ್ತವೆ ಅವು ಅಂತ. ಭಾಗವತದಲ್ಲಿ ಒಂದು ಕಡೆ ಒಂದು ಮಾತು ಬರ್ತದೆ, ಕಾರ್ಮೋಡ ಬಿಳಿ ಆಗೋದು ಯಾವಾಗ ಅಂದರೆ ಪೂರ್ತಿ ನೀರು ಚೆಲ್ಲಿ ಬರದಾಗಬೇಕು, ತನ್ನಲ್ಲಿ ಏನಿದೆಯೋ ಅದೆಲ್ಲವನ್ನು ಚೆಲ್ಲಿ ಬರದಾದ ಮೇಲೆ ಕರಿಮೋಡ ಬಿಳಿದಾಗ್ತದೆ ಅಂತ. ಹಾಗೆ ನಾವು ಕೂಡ ಅಂತ, ನಾವು ಕರಿಮೋಡದಾಗಿದ್ದವರು ನಾವು ಬೆಳ್ಳಿ ಮೋಡದಂತೆ ಯಾವಾಗ ಆಗ್ತೇವೆ ಅಂದರೆ, ಎಲ್ಲ ಏನೇನು ಕೊಡೋದು ಸಾಧ್ಯವೋ ಅದೆಲ್ಲ ಕೊಟ್ಟು ನಾವು ಬರೆದಾದಾಗ ಬೆಳ್ಳಿ ಮೋಡದಂತೆ ಆಗ್ತೇವೆ ನಾವು ಅಂತ. ಹಾಗಾಗಿ ಈ ಕೊಡುವಿಕೆ ಅನ್ನೋದು ಅದೊಂದು ಯೋಗ, ಸದವಕಾಶ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಿಮಗೆಲ್ಲ ತುಂಬ ಪ್ರೀತಿಯ ಆಶೀರ್ವಾದಗಳು. ಬನ್ನಿ, ಒಟ್ಟಿಗೆ ಮುಂದಕ್ಕೆ ಹೋಗೋಣ. ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಬಿತ್ತರಕ್ಕೆ ನಾವು ಬೆಳೆಸೋಣ ಅಂತ. ಅದರರ್ಥ ಸಮಾಜವನ್ನು ಬೆಳೆಸೋಣ ಅಂತ, ಅದರರ್ಥ ಮುಂದಿನ ಪೀಳಿಗೆಯನ್ನು ನಾವು ಬೆಳೆಸೋಣ ಅಂತ. ಅಲ್ಲೇನು ಭೇದ ಭಾವ ಏನೂ ಇಲ್ಲ, ಎಲ್ಲ ಮಕ್ಕಳು ಮಕ್ಕಳೇ. ಈಗ ಹಸುಗಳು ಅಂತಂದರೆ, ಈ ನಮ್ಮನೆ ಹಸುವಲ್ಲಿ ಮಾತ್ರ 33 ಕೋಟಿ ದೇವತೆಗಳಿದೆ, ಪಕ್ಕದ ಮನೆ ಹಸುವಲ್ಲಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಅಂತ. ಗೋವು ಅಂದರೂ ಗೋವೇ, ಅದು ಪಕ್ಕದ ಮನೆಯದಾಗಲಿ ಪಕ್ಕದ ಊರಿಂದಾಗಲಿ, ಗೋವು ಅಂದರೂ ಗೋವೇ ಅಂತ. ಕಂಡು ಕೊಡ್ಲಿಕ್ಕೆ ಕೊಡುವ ಗೌರವವನ್ನು ಕೊಡು, ನೀ ಮಾಡುವಂಥದ್ದನ್ನ ಮಾಡುವಂತಲೇ. ಈಗ ಮಕ್ಕಳು ಕೂಡ ಹಾಗೆ ಅಂತ.
ಮಕ್ಕಳೆಲ್ಲ ಮಕ್ಕಳೇ ಅಂತ, ಎಲ್ಲರ ಮಕ್ಕಳು ನಮ್ಮ ಮಕ್ಕಳೇ ಅಂತ ಆ ಭಾವ ಒಂದು ಬರ್ತದೆ ನೋಡಿ ಇಲ್ಲಿ ಅಂತ. ಇಂಥ ಜಾಗದಲ್ಲಿ ಬರ್ತದೆ. ನೀವು ನಿಮ್ಮ ಮನೇಲಿದ್ದಾಗ ನಿಮ್ಮ ಮಗು ಮಾತ್ರ ಮಗು, ಬೇರೆ ಮಕ್ಕಳೆಲ್ಲ ಮಕ್ಕಳಲ್ಲ. ಆದರೆ ಶಾಲೆಗೆ ಬಂದಾಗ ಎಲ್ಲರ ಮಕ್ಕಳು ನನ್ನ ಮಕ್ಕಳು ಅಂತ ಅನಿಸುವಂಥ ಸಂದರ್ಭ ಇದು. ಶಾಲೆಯಲ್ಲಿ ಯಾರು ಶಿಕ್ಷಕರ ಕೆಲಸ ಮಾಡ್ತಾರೆ ಅಥವಾ ಶಾಲೆಯಲ್ಲಿ ಯಾರು ವ್ಯವಸ್ಥೆಯರ ಕೆಲಸ ಮಾಡ್ತಾರೆ, ಅವರಿಗೆ ಎಲ್ಲ ಮಕ್ಕಳು ಕೂಡ ಮಕ್ಕಳೇ. ವರ್ಷ ನಮಗೆ ಆಗ ವಿವರಣೆ ಕೊಡ್ತಾ ಇದ್ದಾಗ ಅಂದರೆ ಒಂದು ಅವಕಾಶ ಮಾಡ್ತೇವೆ ನಾವು, ಆಪ್ತ ಸಲಹೆಗಾರರು ಮತ್ತು ಮುಖ್ಯೋಪಾಧ್ಯಾಯರು ಮಧ್ಯೆ ಕೂತ್ಕೊಂಡು ಸುತ್ತ ಮಕ್ಕಳು ಕೂತ್ಕೊಂಡು ಆ ಮಕ್ಕಳೆಲ್ಲ ತಮಗೇನು ಒತ್ತಡ, ತಮಗೇನು ಕಷ್ಟ ಅನ್ನೋದನ್ನು ಹೇಳ್ಕೊಳ್ತಾರೆ. ಹೇಳ್ಕೊಳ್ಳೋಕೆ ಅವಕಾಶ ಇದೆ. ಇದೇನು ಅಂದರೆ ಇದೊಂದು ರೀತಿ ತಾಯಿ ಮಗುವಿನ ಸಂಬಂಧ, ಒಂದು ರೀತಿ ಮನೆ ವಾತಾವರಣ ಇದು. ಮನೆಯಲ್ಲಿ ಮಕ್ಕಳು ನಿರಾತಂಕವಾಗಿ ಹೇಳ್ಕೊಳ್ತೇವೆ. ಹಾಗೆ ಶಾಲೆಯಲ್ಲಿ ಹೇಳ್ಕೊಳಕ್ಕೆ ಬರಬೇಕು ಅವರು. ಶಾಲೆಯಲ್ಲಿ ಅವ್ರಿಗೆ ಹೇಳ್ಕೊಳಕ್ಕೆ ಬರದೇ ಇದ್ದರೆ ಶಾಲೆ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ಅವರಿಗೆ ತಮ್ಮ ಕಷ್ಟ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನೋ ಬಿಗಿ ಇದೆ ಅಂತ, ಏನೋ ಕಟ್ಟಿದೆ, ತೊಂದರೆ ಇದೆ ಅಂತ ಅರ್ಥ. ಅದಕ್ಕೆ ಹಾಗೆ ಆಗಬಾರ್ದು. ಮತ್ತು ಶಾಲೆ ಬಗ್ಗೆ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತೇವೆ. ಒಂದು ಉದಾಹರಣೆಯನ್ನು, ಶಾಲೆ ಗಂಟೆ ಹೊಡೆದ ಕೂಡಲೇ ಮಕ್ಕಳು ಓಡಬಾರ್ದು ಅಂತ. ಶಾಲೆಗೆ ಬರುವಾಗ ಮಕ್ಕಳು ಖುಷಿಯಿಂದ ಬರಬೇಕು ಅಂತ. ಅಂದರೆ ಬರುವಾಗ ಓಡಾಡಿ ಬರಬೇಕು, ಹೋಗುವಾಗ ಮೆಲ್ಲ ಹೋಗಬೇಕು. ಇದು ಯಾವಾಗ ಆಗುತ್ತೋ, ಉದಾಹರಣೆ ಹೇಳ್ತಾ ಇರುವಂಥದ್ದು ಅಷ್ಟೇ ಇದು. ಇದರ ಸಾರ ತಗೊಳ್ಳಿ, ಇದರ ಸಂದೇಶ ತಗೊಳ್ಳಿ ನೀವು. ಅಂದರೆ ಶಾಲೆ ಅನ್ನೋದು ಒಂದು ಆನಂದದ ಕೇಂದ್ರ ಆಗಬೇಕು, ಆಗಲೇ ಮಕ್ಕಳು ಕಲಿಯೋದು ಅಂತ. ಆನಂದದ ಕೇಂದ್ರ ಆಗದೇ ಇದ್ದರೆ ಅವು ಕಲಿಯೋದಿಲ್ಲ ಮಕ್ಕಳು. ಅವು ನಿಮ್ಗೆ ಉತ್ತರ ಕೊಡ್ಬೋದು, ಅಂದರೆ ನೀವು ಕೊಟ್ಟಿದ್ದನ್ನು ಇಟ್ಟುಕೊಂಡು ನೀವು ಕೇಳಿದಾಗ ವಾಪಸ್ ನಿಮ್ಗೆ ಕೊಡ್ತೇವೆ ಅಂತ. ಅವು ಒಳಗೆ ಹೃದಯಕ್ಕೆ ತೊಗೊಳ್ತೇವೆ ಅಂತ ಏನಲ್ಲ, ಅದು ಆಳಕ್ಕೆ ತೊಗೊಳ್ತೇವೆ, ಆತ್ಮಕ್ಕೆ ತೊಗೊಳ್ತೇವೆ ಅಂತ ಏನಲ್ಲ. ಅದು ತೊಗೊಳ್ಳೋದು ಯಾವಾಗ ಅಂದರೆ ಪ್ರೀತಿಯಿಂದ ನೀವು ಕೊಟ್ಟರೆ ಅದು ತಗೊಳ್ತೇವೆ. ಪ್ರೀತಿಯಿಂದ ಕೊಡದೇ ಇದ್ದರೆ ಹೃದಯಕ್ಕೆ ಹೋಗೋದಿಲ್ಲ. ಹೃದಯದ ಹೊರಪದದಲ್ಲಿ ಒಂದು ಕಡೆ ಒಂದು ಈ ಕಿಸೆ ಹಾಗೆ ಒಂದೇನೋ ಒಂದಿದೆ, ಅಲ್ಲಿ ಇಟ್ಕೊಳ್ತೇವೆ, ಅದನ್ನು ಕಕ್ಕುತ್ತೇವೆ. ಸಂದರ್ಭ ಬಂದಾಗ, ಪರೀಕ್ಷೆ ಬಂದಾಗ ಕಕ್ಕೋದು ಹೊರತು ಅದು ಆತ್ಮಸಾತ್ ಆಗಿರೋದಿಲ್ಲ ಅಂತ, ಜೀವನಕ್ಕೆ ಇಳಿದಿರೋದಿಲ್ಲ ಅಂತ. ಹಾಗಾಗಿ ಜ್ಞಾನಾನಂದಮಯೀ ಶಿಕ್ಷಾ ಅಂತ. ಶಿಕ್ಷಣ ಅಂದರೆ ಅಲ್ಲಿ ಜ್ಞಾನ ಆನಂದ ಎರಡೂ ಇರಬೇಕು. ಕೇವಲ ಜ್ಞಾನ ಶುಷ್ಕ ಅದು ಅಂತ. ಜ್ಞಾನವೇ ಹೋದಾದರೂ ಕೂಡ ತಗೊಳ್ಳೋಕ್ಕೆ ಆಗೋದಿಲ್ಲ ಅದನ್ನು ಅಂತ, ಜ್ಞಾನವನ್ನು ಅಂತ. ತಗೊಳ್ಳೋಕ್ಕಾಗಬೇಕು ಅಂದರೆ ಅದು ಆನಂದ ಸೇರಬೇಕು. ಅದಕ್ಕೆ ಈ ಜೇನಲ್ಲಿ ಔಷಧ ಬೆರೆಸಿಕೊಟ್ಟ ಹಾಗೆ ಅಂತ ಮಕ್ಕಳು ಕಕ್ಕಿ ಬಿಡ್ತೇವೆ ನೋಡಿ. ನೀವು ಸುಮ್ಮನೆ ಔಷಧನ ಬಾಯಿಗೆ ಹಾಕಿರಿ ಕಕ್ಕಿ ಬಿಡ್ತೇವೆ ನಾವು. ಅದೇ ನೀವು ಜೇನಿನ ಜೊತೆ ಸೇರಿಸಿಕೊಟ್ರೆ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡ್ತೇವೆ. ಹಾಗಾಗಿ ಯಾವ ಶಿಕ್ಷಕನಿಗೆ ಆನಂದದ ಜೊತೆಗೆ ಮಕ್ಕಳಿಗೆ ಜ್ಞಾನವನ್ನು ಕೊಡೋಕ್ಕೆ ಬರ್ತದೋ ಅವನು ಮಾತ್ರ ನಿಜವಾದ ಶಿಕ್ಷಕ. ಉಳಿದವರೆಲ್ಲ ಪಾಠ ಹೇಳೋರು ಅಷ್ಟೇ ಹೊರತು ಅವ್ರು ಶಿಕ್ಷಕರಲ್ಲ. ಇಂಥ ವಾತಾವರಣ ಶಾಲೆಯಲ್ಲಿ ಬೇಕು. ನಮಗದು ನೆನಪಾಗ್ತಾ ಇತ್ತು ಈ ಸಂಗತಿಯನ್ನು ಕೇಳಿದಾಗ. ಹಾಗೆ ನಮ್ಮ ಶಾಲೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ವಾತಾವರಣ ಇದೆ. ಹಾಗಾಗಿ ಅಪೇಕ್ಷೆ ಇದೆ ಶಾಲೆ ಬಗ್ಗೆ. ಒಂದು ಶಾರದಕ್ಕ ಹೇಳಿದಾಗೆ, ಈಗ ನೋಡಿ ಕೆಲವು ಸಾರಿ ಒಳ್ಳೆ ಶಬ್ದಗಳು ಕೆಟ್ಟ ಶಬ್ದಗಳಾಗೋದುಂಟು, ಕೆಟ್ಟ ಶಬ್ದ ಒಳ್ಳೆಯ ಶಬ್ದ ಆಗೋದುಂಟು. ಈಗ ಶಾಲೆ ಮುಚ್ಚಿದೆ ಅನ್ನೋದು ಒಳ್ಳೆ ಶಬ್ದ ಆಗುತ್ತೆ. ಯಾವಾಗ ಅಂದರೆ ಅಷ್ಟು ಶಾಲೆಗೆ ಬೇಡಿಕೆ ಇದ್ದಾಗ. ಪ್ರವೇಶ ಮುಚ್ಚಿದೆ ಅಂತ, ಪ್ರವೇಶ ಇಲ್ಲ ಅಂತ, ಅಂದರೆ ತುಂಬಿ ತುಳುಕಿದೆ ಅಂತ ಅರ್ಥ ಅದಕ್ಕೆ ಅಂತ. ಅಂಥ ಸಂದರ್ಭ ನಮ್ಮ ಶಾಲೆಗೆ ಬಂದಿದೆ ಅನ್ನೋದು ತುಂಬ ನಮಗೆ ಸಂತೋಷವನ್ನು ಕೊಡುವಂಥದ್ದು, ನಮಗೆ ಸಾರ್ಥಕ ಅಂತ ಅನ್ನಿಸ್ತದೆ. ಈ ದೊಡ್ಡ ಗುರುಗಳು ಈ ಭೂಮಿಯನ್ನು ಸಂಪಾದನೆ ಮಾಡಿದ್ದು, ಮಠಕ್ಕಾಗಿ ಭೂಮಿಯನ್ನು ದೊಡ್ಡ ಗುರುಗಳು ಸಂಪಾದನೆ ಮಾಡಿದ್ದು, ನಾವು ಸಂಪಾದನೆ ಮಾಡಿದ ಭೂಮಿ ಅಲ್ಲ ಇದೇನು. ಕೆಲವು ಕಾಲ ಹಾಗೆ ಇತ್ತದು, ಅವ್ರ ಕಾಲದಲ್ಲೂ ಹಾಗೆ ಇತ್ತು, ನಮ್ಮ ಕಾಲದಲ್ಲೂ ಆರಂಭದಲ್ಲಿ ಹಾಗೆ ಇತ್ತು. ಆಮೇಲೆ ಏನಾದ್ರು ಮಾಡಬೇಕು ಅಂತ ಅನ್ನೋ ಸಂದರ್ಭ ಬಂತು. ಏನು ಮಾಡೋದು ಅಂದರೆ ನಮಗೆ ಹಣ ಬರುವಂಥದ್ದು ಏನಾದ್ರು ಮಾಡೋ ಮನಸ್ಸು ಇಲ್ಲ ನಿಜವಾಗಿ ಹೇಳಬೇಕು ಅಂದರೆ. ಒಂದು ವೇಳೆ ಮಾಡಿದರೂ ಕೊನೆಗೆ ಅದು ಬೇರೆ ಏನೋ ಆಗಿಬಿಡ್ತದೆ. ಗೋಕರ್ಣದಲ್ಲಿ ಅಂಥದ್ದೊಂದು ಪ್ರಕಲ್ಪ ಅದು ನಡೆದು ಕೊನೆಗೆ ಮತ್ತು ಶಾಲೆಯಾಗಿ ಪರಿವರ್ತನೆ ಆಯಿತು ಅಂತ. ಮಠದ ಯೋಗಾವಳಿಯೇ ಆಗಿದೆ ಅಂತ. ಇಲ್ಲಿ ಕೊಡುವ ಯೋಗವೇ ಇರುವಂಥದ್ದು ಬರುವ ಯೋಗಕ್ಕಿಂತ. ಯೋಜನೆಗಳಂತೂ ಹಾಗಿರೋದೇ ಇಲ್ಲ. ಹಾಗಾಗಿ ಏನು ಮಾಡೋದು ಅಂದರೆ ಶಾಲೆ ಮಾಡೋದು ಅಂತ ಅನ್ನುವಾಗಲೇ ಶಾರದೆ ಬಂದು ಎದುರು ನಿಂತಳು ನೋಡಿ, ಶಾಲೆ ಮಾಡೋದು ಅಂತ ಅನ್ನುವಾಗಲೇ ಒಂದು ಮಂತ್ರಕ್ಷತೆ ಕೊಟ್ಟು ನಮ್ಮ ಶಾರದಕ್ಕನಿಗೆ. ಅದು 25 ವರ್ಷದ ಹಿಂದಿನ ಕಥೆ ಅದು ಅಂತ. ಅದು ಇಲ್ಲಿವರೆಗೆ ಬಂದಿದೆ. ನಿಜವಾಗಲೂ ಹೌದು. ಮುಂಬೈಯಿಂದ ಇಲ್ಲಿ ಬಂದು ಇಲ್ಲಿ ಶಿಲಾನ್ಯಾಸವನ್ನು ಮಾಡಿ ಪುನಃ ಮುಂಬೈಗೆ ಹೋಗಿದ್ದೆ ನಾನು. ಬೆಳಗಿನ ಪೂಜೆ ಮುಗಿಸಿ ಇಲ್ಲಿ ಬಂದು ಶಿಲಾನ್ಯಾಸ ಮಾಡಿ ಸಂಜೆ ಪೂಜೆಗೆ ಮುಂಬೈಗೆ ಹೋಗಿದ್ದು. ಮತ್ತೆ ಇಂಥ ಸಂದರ್ಭ ಈಗಾದರೂ ಆಗ್ತಿರಲಿಲ್ಲ, ಅದು ಯಾವ ಕಾರಣಕ್ಕೂ ಸಾಧ್ಯ ಇರಲಿಲ್ಲ. ಆವತ್ತು ಅದು ನಡೆದೋಗಿದೆ ಆಗೋ. ಹಾಗಾಗಿ ಇಷ್ಟೆಲ್ಲ ಮಾಡಿದ್ದು ಸಾರ್ಥಕ ಎಂಬ ಭಾವ ನಮಗೆ ಬರ್ತಾ ಇದೆ. ಆದರೆ ನಿಮಗೆ ನಾವು ಹೇಳೋದು ಈ ರಾಮನಿಗೆ ದಶರಥ ಹೇಳಿದಾಗೆ ಅಂತ. ದಶರಥ ರಾಮನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಕೊಡುವಾಗ, ನೀನೇನು ಮುಂದೆ ರಾಜ ಅಂತ ಹೇಳುವಾಗ ಭೂಯೋ ವಿನಯ ಮಾತಿಷ್ಟ ಅಂತ ಹೇಳ್ತಾನೆ. ಹಾಗಂದರೆ ನೀನು ಈಗಲೇ ವಿನಯವಂತ, ನೀನು ಇನ್ನೂ ವಿನಯವಂತ ಆಗುವಂಥ.
ಇನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಿ, ಚೆನ್ನಾಗೇ ನಡೆಸ್ತಾ ಇದ್ದೀರಿ, ಇನ್ನೂ ಚೆನ್ನಾಗಿ ನಡೆಸಿ. ನಾವು ಮತ್ತೆ ಹೇಳೋಕ್ಕೆ ಸಾಧ್ಯವ? ಇಷ್ಟಕ್ಕೆ ಸಾಕು ಅಂತ ಹೇಳೋಕ್ಕೆ ಸಾಧ್ಯವ? ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಅಂತ. ಈ ಬೇರೆ ಎಲ್ಲ ಕಡೆ ಅಂಥದ್ದೆಲ್ಲ ಇದೆ, ನೀವು ಊಟ ಮಾಡುವಾಗ ಇಷ್ಟಕ್ಕೆ ಸಾಕು ಅಂತ ಒಂದು ಎಲ್ಲೊಂದು ಕಡೆ ನಿಲ್ಲಿಸ್ಬೇಕಾಗ್ತದೆ. ಇದು ಆ ಥರ ಅಲ್ಲ ಅಂತ. ಎಷ್ಟು ಸಿಹಿ ಆದರೂ ಮತ್ತು ಸಿಹಿ ಸೇರಬಹುದು, ಅಲ್ಲಿ ಸೇರೋಕ್ಕೆ ಅವಕಾಶ ಇದೆ. ಹಾಗಾಗಿ ಇನ್ನಷ್ಟು ಸಿಹಿಯನ್ನು ಈ ಶಾಲೆಗೆ ತುಂಬಿ, ಮತ್ತು ಈ ಶಾಲೆ ಒಂದು ಭಿನ್ನವಾದ ಶಾಲೆ ಆಗಬೇಕು. 10ರೊಟ್ಟಿಗೆ 11 ಆಗಬಾರ್ದು. ಆ ಭಿನ್ನತೆ ಏನು ಅಂದರೆ, ನಾವು ನಮ್ಮ ಪರಂಪರೆಯನ್ನು ಕೊಡ್ತೇವೆ, ಅದೇ ಭಿನ್ನತೆ. ಬೇರೆ ಶಾಲೆಗಳು ಪರಂಪರೆಯನ್ನು ಕೊಡ್ತಾ ಇಲ್ಲ. ಅವು ಹೊಟ್ಟೆಪಾಡಿಗೆ ಏನ್ಬೇಕು ಅದನ್ನು ತುಂಬ ಕೊಡ್ತೇವೆ, ಹಣ ಗಳಿಕೆಗೆ ಏನ್ಬೇಕು ಅಂಥದ್ದನ್ನು ತುಂಬ ಕೊಡ್ತೇವೆ. ನಾಳೆ ಸಮಾಜದಲ್ಲಿ ಆಢ್ಯ ಆಗಬೇಕು, ಅದಕ್ಕೆ ಏನು ಬೇಕು ಅಂಥದ್ದನ್ನು ಕೊಡ್ತೇವೆ. ನಾವು ಅದನ್ನು ಕೊಡೋದು ಬೇಡ ಅಂತ ಹೇಳೋದಿಲ್ಲ, ಅದು ಬೇಕು. ಹೊಟ್ಟೆ ಕೊಡೋ ಒಂದು ಇದೆಯಲ್ಲ, ಹೊಟ್ಟೆಯನ್ನು ಕತ್ತರಿಸಿ ತೆಗೀರಿ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಬೇಕು ಅದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಆತ್ಮಕ್ಕೆ ಏನು ಬೇಕು ಅದನ್ನು ನಾವು ಕೊಡ್ತೇವೆ, ಹೃದಯಕ್ಕೆ ಏನು ಬೇಕು ಅದನ್ನು ಕೊಡ್ತೇವೆ. ಮತ್ತು ಈ ದೇಶ ಯಾವುದಕ್ಕೆ ಪ್ರಸಿದ್ಧವೋ, ಈ ದೇಶದ ಯಾರೂ ಕೊಡದಿರೋದನ್ನೆಲ್ಲ ಕೊಟ್ಬಿಟ್ಟಿದೆ, ಯಾರೂ ಅನ್ವೇಷಣೆ ಮಾಡದಿರೋದೆಲ್ಲ ಅನ್ವೇಷಣೆ ಆಗಿದೆ ಈ ದೇಶದಲ್ಲಿ. ಅಂಥದ್ದನ್ನೆಲ್ಲ ನಾವು ಮಕ್ಕಳಿಗೆ ಕೊಡುವಂತೆ ಆದಾಗ ತುಂಬ ಅರ್ಥವತ್ತಾಗಿ ನೀವು ಮಾಡ್ತಿರೋ ಶ್ರಮ ಇದೆಯಲ್ಲ, ನೀವುಗಳೆಲ್ಲ ಶ್ರಮ ಮಾಡ್ತಾಯಿದ್ದೀರಿ, ನೀವೆಲ್ಲ ತ್ಯಾಗ ಮಾಡ್ತಾಯಿದ್ದೀರಿ, ನೀವೆಲ್ಲ ಸೇವೆ ಮಾಡ್ತಾಯಿದ್ದೀರಿ. ಆ ಸೇವೆ ಹೆಚ್ಚು ಸಾರ್ಥಕ, ಹೆಚ್ಚು ಅರ್ಥವತ್ತಾಗುವಂಥದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು ಆಗಲಿ. ಶಾಲೆ ಬೆಳೀಲಿ, ಕಟ್ಟಡವೂ ಬೆಳೆಯಲಿ, ಶಿಕ್ಷಕರ ಸಂಖ್ಯೆಯೂ ಬೆಳೆಯಲಿ, ಮಕ್ಕಳೂ ಬೆಳೆಯಲಿ, ಮಕ್ಕಳ ಸಂಖ್ಯೆ ಬೆಳೀಲಿ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಜ್ಞಾನ ಬೆಳೀಲಿ ಮತ್ತು ಸಂಸ್ಕಾರ ಬೆಳೀಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ಮಕ್ಕಳಿಗೆ ಒಂದು ಬಾಳೆಗೊನೆ ಕೊಟ್ಟು ನಾವೀಗ ಇಲ್ಲಿ ಹೊರಗೆ ಬರುವಾಗ ಒಂದಷ್ಟು ಮಕ್ಕಳು ಅಲ್ಲಿ ಒಳಗೆ ನಮ್ಗೆ ಸಿಕ್ಕಿದ್ರು. ಇವತ್ತು ಭಾನುವಾರ ಅಲ್ಲ, ಮಕ್ಕಳು ಬಂದರೂ ನಮ್ಗೆ ತುಂಬ ಸಂತೋಷ ಪಡ್ತು. ಭಾನುವಾರ ಬಂದಿದ್ದಾರೆ ಮಕ್ಕಳು ಅಂತ. ಶನಿವಾರ ಬಂದಿದ್ದಾರೆ ಮಕ್ಕಳು, ರಜೆ ಸಮಯದಲ್ಲೂ ಕೂಡ ಬಂದಿದ್ದಾರೆ, ತಮಗೆ ತುಂಬ ಸಂತೋಷ ಆಯಿತು. ಈಗಾಗಲೇ ಭಾನುವಾರಕ್ಕೆ ಹೋಗ್ತಾ ಇದ್ದೆ ನಾವು, ಶನಿವಾರದಿಂದ. ಆಗ ಮಕ್ಕಳಿಗೆಲ್ಲ ಹಣ್ಣು ಕೊಡೋದು ಅಂತಾಯಿತು. ಏನು ಹಣ್ಣು ಕೊಡೋದು ಅಂತ ಎಲ್ಲ ಚರ್ಚೆ ಬಂತು. ಕೊನೆಗೆ ಒಂದು ಬಾಳೆಗೊನೆ ಇದೆ ಕೊಟ್ಬಿಡೋಣ, ಒಟ್ಟಿಗೆ ಕೊಡೋದು ಅಂತ ತೀರ್ಮಾನ ಮಾಡಿತು. ಯಾಕೆಂದರೆ ಒಬ್ಬೊಬ್ಬರಿಗೆ ಬೇರೆ ಕೊಟ್ಟು ನಾವು ಯಾಕೆ ಈ ಹಿಸೆ ಮಾಡೋದು ಅಂತ ಹೇಳ್ತಾರಲ್ಲ, ಪಾಲು ಮಾಡೋದು, ಅದು ಮಾಡೋದಕ್ಕಿಂತ ಒಟ್ಟಿಗೆ ಕೊಡೋದು, ಅವರೇ ಹಂಚ್ಕೋಬೇಕು ಅದನ್ನು ಅಂತ. ಹಾಗಾಗಿ ಬಾಳೆಗೊನೆ ಕೊಡುವಾಗ ಒಂದು ವಾಕ್ಯ ಹೇಳಿದ್ರು ನಾವು ಆ ಸಮಯದಲ್ಲಿ. ಇದೇನು ಅಂದರೆ ಏನು ಅಂತ ಕೇಳಿದ್ವು. ಇದು ಬಾಳೆಹಣ್ಣು ಅಂತ ಹೇಳಿದ್ರು ಮಕ್ಕಳು. ಒಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಬಾಳೆ ಹಣ್ಣು ಅಂತ ಹಾಗಾಗಬೇಕು ಅಂತ. ಬಾಳು ಕಾಯಿ ಆಗಬಾರ್ದು, ನಮ್ಮ ಬಾಳೆ ಅಂದರೆ ನಮ್ಮ ಬದುಕೇ ಹಣ್ಣಾಗಬೇಕು ಅಂತ. ಅದಕ್ಕೆ ಬೇಕಾದ ಸಂಸ್ಕಾರ ಶಿಕ್ಷಣ ನಮಗಿಲ್ಲಿ ಸಿಗಬೇಕು ಅಂತ. ಕಾಯಿಗೂ ಹಣ್ಣಿಗೂ ಏನು ವ್ಯತ್ಯಾಸ ಅಂದರೆ, ಕಾಯಿ ಕಠಿಣ, ಹಣ್ಣು ಮೃದು ಅಂತ. ನಾವು ಜೀವನದಲ್ಲಿ ಹಣ್ಣಾದವು ಅನ್ನೋದಕ್ಕೆ ಲಕ್ಷಣ ಏನಂದರೆ, ನಮ್ಮಲ್ಲಿ ಮೃದುತ್ವ ಬಂತು ಅಂತಂದ್ರೆ ನಾವು ಹಣ್ಣಾದವು ಅಂತ ಅರ್ಥ ಅದಕ್ಕೆ ಅಂತ. ನಾವು ತುಂಬ ಕಠಿಣವಾಗಿದ್ದೇವೆ ಅಂತಂದರೆ ಹಣ್ಣಾಗಿಲ್ಲ ಅಂತ. ಹಾಗೆ ಕಾಯಿಗೂ ಹಣ್ಣಿಗೂ ಇನ್ನೊಂದು ವ್ಯತ್ಯಾಸ ಏನಂದರೆ, ಹಣ್ಣು ಮಧುರ ಅಂತ, ಕಾಯಿ ಒಗರು, ಹಣ್ಣು ಮಧುರ ಅಂತ. ನಾವು ಇನ್ನೂ ಒಗರಾಗಿದ್ದೇವೆ ಅಂದರೆ ನಾವು ಹಣ್ಣಾಗಿಲ್ಲ ಅಂತ ಅರ್ಥ ಅದಕ್ಕೆ ಅಂತ. ನಾವು ಯಾವಾಗ ಮಧುರ ಆಗ್ತೇವೆ, ಎಲ್ಲರಿಗೂ ನಾವು ಮಧುರ ಅಂತ ಅನ್ನಿಸ್ಬೇಕು. ನಮ್ಮಲ್ಲಿ ಯಾರು ಮಾತಾಡ್ತಾರೆ, ನಮ್ಮಲ್ಲಿ ಯಾರು ಒಡನಾಡ್ತಾರೆ, ಯಾರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ, ಅವರಿಗೆಲ್ಲ ಮಧುರತೆಯ ಅನುಭವ ಬರಬೇಕು. ಅದು ಬಂತು ಅಂದರೆ ನಾವು ಹಣ್ಣಾಗಿದ್ದೇವೆ ಅಂತ ಅರ್ಥ ಅಂತ. ಹಾಗಾಗಿ ಬಾಳೆಹಣ್ಣು, ಈಗ ಮಾವಿನ ಹಣ್ಣು ಅಂತ ಹೇಳಿದಾಗೆ ಇದನ್ನ ಬಾಳೆಹಣ್ಣು ಅಂತ ಯಾಕೆ ಹೇಳ್ತಾರೆ ಅಂತ. ಈ ಬಾಳೆಯ ಹಣ್ಣು ಅನ್ನೋದು ಸಂಕ್ಷಿಪ್ತವಾಗಿ ಬಾಳೆ ಅಂತಾಗಿದೆ ತನ್ನಿ. ಅದಕ್ಕಿಂತ ಹೆಚ್ಚಾಗಿ ಬಾಳೆ ಹಣ್ಣು ಹೀಗಾಗುವಂತೆ ನಾವು ಮಕ್ಕಳನ್ನು ಸಿದ್ಧಪಡಿಸ್ಬೇಕು, ಮಕ್ಕಳ ಮನಸ್ಥಿತಿಯನ್ನು ಸಿದ್ಧಪಡಿಸ್ಬೇಕು. ಮುಂದೊಂದು ದಿನ ಅವರು ಎಷ್ಟು ವರ್ಷ ಆದರೂ ಕಾಯಿಯಾಗಿ ಇರ್ತಾರೆ ಅಂದರೆ ಏನು ಉಪಯೋಗ ಇಲ್ಲ ಅಂತ. ಅವರು ಈ ಶಾಲೆಯಿಂದ ಹೊರಗೆ ಹೋಗುವಾಗಲೇ ಹಣ್ಣಾಗಿರಬೇಕು ಅಂತ. ಅವರಷ್ಟು ಮಧುರಾಗಿರಬೇಕು, ಅಷ್ಟು ಮೃದುವಾಗಿರಬೇಕು, ಅವರು ಅಷ್ಟು ವಿನಯ. ಶಾಸ್ತ್ರ ಹೇಳೋದೇನೆಂದರೆ, ವಿದ್ಯೆ ಬಂತು ಅನ್ನೋದಕ್ಕೆ ಕುರುಹು ಏನಂದರೆ ವಿನಯ ಬಂದಿರಬೇಕು ಅವನಲ್ಲಿ ಅಂತ. ಈ ವಿನಯ ಬರಲಿಲ್ಲ ಅಂದರೆ ಅವನಿಗೆ ವಿದ್ಯೆ ಬಂದಿಲ್ಲ ಅಂತ ಅರ್ಥ ಅದಕ್ಕೆ. ಹಾಗೆ ವಿದ್ಯಾ ದದಾತಿ ವಿನಯಂ ಪಂಕ್ತಿ ಇರುವಂಥದ್ದು. ವಿದ್ಯೆ ವಿನಯವನ್ನು ಕೊಡುತ್ತೆ, ಅದು ಬಂದಿಲ್ಲ ಅಂದರೆ ವಿದ್ಯೆ ಬಂದಿಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಅವನಿಗೆ ಶಿಕ್ಷಣ ಅಂದರೆ ಇವತ್ತಿನ ಕಾಲದ ಎಜುಕೇಷನ್ ಅದು ಬಂದಿರ್ಬೋದು, ಬೇಕಾದ್ರೆ ಒಂದಷ್ಟು ಅಕ್ಷರ ಬಂದಿರ್ಬೋದು ಅವನಿಗೆ. ಆದರೆ ನಿಜವಾದ ವಿದ್ಯೆ ಬಂದರೆ ಅವನು ತಲೆ ಬಾಗ್ತಾನ, ಅವನಿಗೆ ಶೌಚನ್ಯ ಬರುತ್ತೆ, ಅವನಿಗೆ ಹೃದಯ ವೈಶಾಲ್ಯ ಬರುತ್ತೆ, ಅವನು ಇನ್ನೊಬ್ಬರು ನೋಯಿಸೋದಿಲ್ಲ ಪಕ್ಕನೆ, ಅವನು ಗರ್ವದ ಪರ್ವತ ಆಗೋದಿಲ್ಲ, ಅವನು ತುಂಬ ವಿನೀತನಾಗ್ತಾನೆ ಅಂತ, ರಾಮನ ಹಾಗೆ ಅಂತ. ವಿದ್ಯೆಯ ಲಕ್ಷಣ ಅದು ಅಂತ. ಇವತ್ತು
ನಾವು ವಿದ್ಯಾ ಮದವನ್ನು ಕಾಣ್ತೇವೆ. ಅವನಿಗೆ ವಿದ್ಯಾಭ್ಯಾಸ ಒಂದು 2-3 ಅವನಿಗೆ ಪದವಿಗಳು ಅವನಿಗೆ ಬಂತು ಅಂದರೆ ನೆಟ್ಟಗೆ ನಿಲ್ತಾನೆ, ಅವನು ಎದೆ ಉಬ್ಬಿಸ್ತಾನೆ, ತಲೆ ಎತ್ತುತ್ತಾನೆ. ಅವನು ಯಾರು ಬಂದರೂ ತಲೆ ಬಗ್ಸೋದಿಲ್ಲ. ತಂದೆ ತಾಯಿ ಅಜ್ಜ ಅಜ್ಜಿ ಹಿರಿಯರು ಗುರುಗಳು ಯಾರು ಬಂದರೂ ತಲೆ ಬಗ್ಸೋದಿಲ್ಲ. ಅವನು ನೆಲವೇ ಕಾಣಿಸೋದಿಲ್ಲ. ಯಾಕೆಂದರೆ ನೆಲ ಕಾಣಿಸ್ಬೇಕಾದ್ರೆ ಬಾಗಬೇಕು ಅಂತ. ಬಾಗಿದ್ರೆ ನೆಲ ಕಾಣಿಸುತ್ತೆ ಅಂತ, ಬಾಗದಿದ್ರೆ ನೆಲವೇ ಕಾಣಿಸೋದಿಲ್ಲ ಅಂತ. ನೆಲ ಥರ ನಡಿಬೇಕು ನಾವು, ಆಕಾಶದಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇಂಥ ಶಿಕ್ಷಣವನ್ನು, ಅಂದರೆ ಯಾವ ಶಿಕ್ಷಣ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೋ, ಮನುಷ್ಯ ಬದಲಾಗಬೇಕು ಅಂತ, ಅಂಥ ಶಿಕ್ಷಣವನ್ನು ನಾವು ಕೊಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಈ ಶಿಕ್ಷಕರಾದವರು ಅಥವಾ ಶಾಲೆಯಲ್ಲಿ ಯಾರು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ತಮ್ಮನ್ನು ತಾವು ಕೊಟ್ಕೋಬೇಕು ಅಂತ. ಹಾಗಂದ್ರೆ ಏನು ಅಂದರೆ, ಏನು ಮನೆ ಆಸ್ತಿ ಮಾರಾಟ ಮಾಡಬೇಕಂದ್ರೆ ಅದೆಲ್ಲ ಏನು ಮಾಡಬೇಕಾಗಿಲ್ಲ. ಅದನ್ನೇ ಚಿಂತಿಸಬೇಕು ಯಾವಾಗಲೂ ಅಂತ. ಹಗಲು ഇരുಳು, ಎದ್ದಾಗ ಕೂತಾಗ ಊಟ ಮಾಡುವಾಗ ಇನ್ನೊಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ, ಏನು ಮಾಡಿದರೆ ಮಕ್ಕಳು ಇನ್ನೂ ಒಳ್ಳೆಯವರಾಗ್ತಾರೆ ಅಂತ, ಏನು ಮಾಡಿದರೆ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಬರ್ತದೆ, ಒಳ್ಳೆ ವ್ಯಕ್ತಿತ್ವ ಬರ್ತದೆ ಅನ್ನೋದನ್ನು ನಿಂತಲ್ಲಿ ಕೂತಲ್ಲಿ ಚಿಂತಿಸೋಕೆ ಸಾಧ್ಯ ಆದರೆ ಆಗ ಮಕ್ಕಳು ಬಂಗಾರ ಆಗಿಬಿಡ್ತಾರೆ, ಬಾಳೆ ಹಣ್ಣು ಅನ್ನೋ ಥರ ಆಗ್ತಾರೆ ಮಕ್ಕಳು. ಇಲ್ಲದಿದ್ದರೆ ಅವರು ಕಾಯಿ ಆಗಿರ್ತಾರೆ ಹೊರತು. ಕಾಯಿ ಅಂದ್ರೇನು, ಅವ್ರನ್ನ ಯಾರು ಕಾಯಬೇಕು ಅಂತ, ಕಾಯಿ ಅನ್ನೋದು ಸಂಬೋಧನೆ ಅಂದರೆ ಇನ್ನೊಬ್ರಿಗೆ ಹೇಳ್ತಾ ಇರೋದು ಕಾಯಿ ಕಾಯಿ ರಕ್ಷಣೆ ಮಾಡು ಅಂತ ಹೇಳ್ತಾ ಇರುವಂಥದ್ದು ಅಂತ. ಅಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಯಾವಾಗಲೂ ಕೂಡ ಅವರು ಅಂತ. ಹಾಗಾಗಿ ಶಿಕ್ಷಕರಲ್ಲಿ ಅಂಥ ಸ್ಫೂರ್ತಿ ಚಿಮ್ಮಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು. ಅವರಿಗೆ ಮನೆಗೆ ಹೋದ್ಮೇಲೂ ಮಕ್ಕಳು ನೆನಪಾಗಬೇಕು, ರಾತ್ರಿ ಮಲಗಿದ ಮೇಲೂ ಸ್ವಪ್ನದಲ್ಲಿ ಮಕ್ಕಳು ಬರಬೇಕು, ಬೆಳಗ್ಗೆ ಎದ್ದು ಅವರಿಗೆ ಕಾಫಿಗಿಂತ ಮೊದಲು ಮಕ್ಕಳು ನೆನಪಾಗಬೇಕು. ಇವತ್ತು ಮಕ್ಕಳಿಗೆ ಏನು ಹೇಳ್ಕೊಡ್ಬೋದು, ಏನು ಮಾಡ್ಬೋದು, ಯಾವ ಥರ ಮಕ್ಕಳನ್ನ ಇನ್ನೂ ಅವರು ಖುಷಿಯಾಗಿರೋ ಹಾಗೆ, ಇನ್ನೂ ಅವರು ಒಳ್ಳೆಯವರಾಗೋ ಥರ ಮಾಡ್ಬೋದು ಅಂತ ಹೋದಲ್ಲಿ ಬಂದಲ್ಲಿ ನೆನಪಾಗೋ ಥರ. ಆದರೆ ಒಂದು ಗೀಳು ಹತ್ತಿದರೆ, ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಆ ಕಲಿಸುವ ಗೀಳು ಹತ್ತಿದರೆ ಬೇಡ, ಹುಚ್ಚು ಹಿಡಿದ್ರೆ ಇದೊಂದು ಹುಚ್ಚೋದು, ಕಲಿಸುವುದು ಅನ್ನೋದೊಂದು ಹುಚ್ಚೋದು ಅಂತ. ಆ ಹುಚ್ಚಿನ ಥರ ಹಿಡಿದ್ರೆ, ಹುಚ್ಚು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತಾನಲ್ಲ, ಅದನ್ನೇ ಆಲೋಚನೆ ಮಾಡ್ತಾ ಇರ್ತಾನೆ, ಅದನ್ನೇ ಹೇಳ್ತಾ ಇರ್ತಾನೆ. ಆ ಥರ ಹಿಡಿದ್ರೆ ಈ ಶಾಲೆ, ಒಂದು ಶಾಲೆ ಸಾಕು ಇಡೀ ದೇಶವನ್ನು ಬದಲು ಮಾಡೋದಕ್ಕೆ. ಒಬ್ಬ ಶಂಕರಾಚಾರ್ಯ ಇಲ್ಲಿಂದ ಬಂದರೆ, ಈ ಶಾಲೆಯಿಂದ ಒಬ್ಬ ಚಾಣಕ್ಯ ಬಂದರೆ, ಒಬ್ಬ ಶ್ರೀರಾಮ ಬಂದರೆ ಇಡೀ ದೇಶವೇ ಬದಲಾಗುತ್ತೆ ಅಂತ. ಅದಕ್ಕೇನೋ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿನ ಬದಲು ಮಾಡಬೇಕು ಅಂತಿಲ್ಲ ನಾವು. ಒಂದೇ ಒಂದು ವ್ಯಕ್ತಿತ್ವ ಅಂಥದ್ದು ಹೊರಗೆ ಬಂದರೆ ದೇಶವೇ ಬದಲಾಗ್ಬೋದು, ವಿಶ್ವವೇ ಬದಲಾಗ್ಬೋದು. ಅಂಥದ್ದು ನಮ್ಮ ಶಾಲೆ, ನಮ್ಮ ಗುರುಕುಲ ಅಂಥದ್ದು ಇದಾಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಅಂಥ ಹೃದಯ ಮನಸ್ಸುಗಳಿದೆ ಇಲ್ಲಿ, ಅಂಥ ಉದ್ದೇಶ ಭಾವನೆಗಳಿದೆ ಇಲ್ಲಿ. ನಾವು ಅದನ್ನು ಗುರುತಿಸಿದ್ದೇವೆ, ನಾವು ಅದನ್ನು ಕಂಡಿದ್ದೇವೆ. ಆದರೆ ಅದಕ್ಕೆ ಬೇಕಾದ ವಾತಾವರಣ, ಪೋಷಣೆ ಸಿಗುವಂತಾಗಬೇಕು. ನಮ್ಮ ಕೊಡುಗೆ ಇಲ್ಲಿ ತುಂಬ ಕಡಿಮೆ ಇರುವಂಥದ್ದಿಲ್ಲಿ, ನಮ್ಮ ಯೋಗದಾನ ತುಂಬ ಕಡಿಮೆ ಇರುವಂಥದ್ದಿಲ್ಲಿ. ಶಾರದಕ್ಕ ತುಂಬ ಪ್ರೀತಿಯಿಂದ ಹೇಳಿದರು, ನಮಗೆ ಮುಟ್ಟುವಲ್ಲಿ ಮುಟ್ಟಿದೆ. ಅದೊಂದು ಗುರುಗಳು ಪ್ರತಿ ಚಾತುರ್ಮಾಸಕ್ಕೆ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದು ತುಂಬ ಉಚ್ಚ ಭಾವನೆ ಅಂತ ಹೇಳ್ತಾ ಇರೋದು ಶಾರದಕ್ಕ. ಅದು ಅಂದರೆ ಅಷ್ಟರಿಂದಲೇ ಎಲ್ಲೋದು ಆಯಿತು ಅಂತ. ನಮಗನ್ಸೋದು ಏನೂ ಮಾಡಲೇ ಇಲ್ವಲ್ಲ ಅಂತ, ಅದಕ್ಕೆ ಅಂತ ಎಷ್ಟೆಲ್ಲ ಮಾಡ್ಬೋದಾಗಿತ್ತಲ್ಲ ಇನ್ನೂ ಕೂಡ ಈ ಶಾಲೆಗೆ, ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ನಮಗೆ ಭಾಸ ಆಗೋದು ಆ ಸಮಯದಲ್ಲಿ. ಆ ಅರ್ಥದಲ್ಲಿ ಶಾರದಕ್ಕ ಹೇಳಿದ್ದು ಅಂತಲ್ಲ, ಶಾರದಕ್ಕ ಹೇಳಿದ್ದು ತುಂಬ ಒಳ್ಳೆ ಭಾವದಲ್ಲಿ ಹೇಳಿರುವಂಥದ್ದು. ಅಷ್ಟು ಸಾಕಾಯಿತು ಅಂತ, ಮಂತ್ರಾಕ್ಷತೆ ಸಾಕಾಯಿತು, ಎಲ್ಲವೂ ಆಯಿತು ಅದರಿಂದ ಅಂತ. ಆದರೆ ನಮಗನ್ಸೋದು ನಾವು ತುಂಬ ಮಾಡಬೇಕಾಗಿತ್ತು. ಮಾಡೋಕ್ಕೇನೆಂದರೆ ಈ ಮಠದ ವಾತಾವರಣ ಕೂಡ ಹಾಗಾಗಬೇಕು. ಮಠದಲ್ಲಿ ಯಾರು ಪೀಠದಲ್ಲಿರ್ತಾರೋ ಅವರಿಗೆ ಬೋಧನೆಯೇ ಕೆಲಸ ಆಗಬೇಕು, ಬೇರೆ ಕೆಲಸ ಇರಬಾರ್ದು ಅವರಿಗೆ ಅಂತ, ಬೇರೆ ಪ್ರಮೇಯ ಇರಬಾರ್ದು ಅವರಿಗೆ ಅಂತ. ಬೋಧನೆಯೇ ಕಾರ್ಯ ಆದಾಗ ಶಂಕರಾಚಾರ್ಯರ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ಬೇರೆ ಏನೂ ಇರಲಿಲ್ಲ ಶಂಕರಾಚಾರ್ಯರಿಗೆ, ಬೋಧನೆ ಮಾತ್ರ ಅಂತ. ಆದರೆ ಇವತ್ತು ಮಠಗಳ ವಾತಾವರಣ ಹೇಗಿದೆ ಅಂದರೆ ಎಲ್ಲವನ್ನೂ ಗುರುಪೀಠದಲ್ಲಿ ಇರುವವರೇ ನೋಡಬೇಕು ಅನ್ನೋ ಥರ ವಾತಾವರಣ ಇರ್ತದೆ ಅಷ್ಟೇ ಸರ್ತಿ. ನಮ್ಮಲ್ಲಿ ಒಳ್ಳೆ ತಂಡ ಇದೆ, ಒಳ್ಳೆ ಹುಡುಗರಿದ್ದಾರೆ, ತುಂಬ ಶ್ರಮ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಎಲ್ಲವೂ ನಿಜ. ಆದರೆ ಯಾವುದೇ ಮಠ, ನಮ್ಮ ಮಠ ಅಂತಾರೆ, ಯಾವುದೇ ಮಠ ಇರಬೇಕಾಗಿದೆ ಹೇಗೆ ಅಂದರೆ ಆ ಗುರುವಿಗೆ ಗುರು ಕಾರ್ಯ ಮಾತ್ರ ಅಂತ, ಬೋಧನೆ ಮಾತ್ರ ಅಂತ. ಅವನು ಸಾಧನೆ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಬೋಧನೆ ಮಾಡಬೇಕು ಅಂತ, ಉಳಿದಿದ್ದೆಲ್ಲ ಯಾರು ನೋಡಬೇಕು ಅಲ್ಲಿ. ಈ ವಾತಾವರಣ ಇದ್ದಾಗ 1000 ಪಾಲು ಹೆಚ್ಚು ಒಳ್ಳೆ ಕೆಲಸ ಆಗೋಕ್ಕೆ ಸಾಧ್ಯ ಇದೆ. ಈ ಶಾಲೆಗೆ ತುಂಬ ಸಮಯ ಕೊಡೋಕ್ಕೆ ಸಾಧ್ಯ ಇದೆ, ಈ ಶಾಲೆ ಜೊತೆ ತುಂಬ ಒಡನಾಡೋಕ್ಕೆ ಸಾಧ್ಯ ಇದೆ, ಮಕ್ಕಳ ಜೊತೆ ಕೂಡ ಒಡನಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಿಷ್ಕಾರ ಮಠದಲ್ಲಿಯೂ ಆಗಬೇಕಾದಿದೆ ಅಂತ, ಇಲ್ಲಿಯೂ ಕೂಡ ಬೇಕಾದಷ್ಟಿದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಆಗಲಿ. ಶಾಲೆ ತುಂಬ ಭದ್ರವಾಗಿ ಬೆಳೀಲಿ. ಭದ್ರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮಂಗಲ ಅಂತ ಅರ್ಥ, ಕನ್ನಡದಲ್ಲಿ ಗಟ್ಟಿ ಅಂತ, ಸಂಸ್ಕೃತದಲ್ಲಿ ಶುಭ ಅಂತ ಅರ್ಥ, ಮಂಗಲ ಅಂತ ಅರ್ಥ. ಆ ರೀತಿಯಲ್ಲಿ ಈ ಶಾಲೆ ಬೆಳೀಲಿ, ತುಂಬ ಹಣತೆಗಳು ಹೊತ್ತಲಿ, ದೇಶ ಎಲ್ಲ ಬೆಳಗುವಷ್ಟು, ವಿಶ್ವ ಎಲ್ಲ ಬೆಳಗುವಷ್ಟು ಅಂಥ ಹಣತೆಗಳು ಇಲ್ಲಿಂದ ಹೊತ್ತಲಿ, ಇಲ್ಲಿಂದ ಸೂರ್ಯೋದಯ ಆಗಲಿ, ಇಲ್ಲಿಂದ ಹೊರಟ ಮಕ್ಕಳು ಸೂರ್ಯನ ಹಾಗೆ ದೇಶವನ್ನು ಬೆಳಗುವಂತೆ ಆಗಲಿ. ನಾವೆಲ್ಲ ಅದಕ್ಕೆ ನಮ್ಮ ಸರ್ವಸ್ವವನ್ನು ಧಾರೆ ಎರೆಯೋಣ.
ನಾವು ತಪಸ್ಸು ಮಾಡೋಣ, ಇಲ್ಲಿ ನಾವು ಶ್ರಮ ಮಾಡೋಣ, ನಾವು ತ್ಯಾಗ ಮಾಡೋಣ. ಅದರ ಫಲವಾಗಿ ನಾಡಿಗೆ ಒಳ್ಳೆಯದಾಗಲಿ, ನಮ್ಮ ಶಾಲೆಯ ದ್ವಾರ, ಶಾಲೆಯ ಮಾಧ್ಯಮದಿಂದ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು. ನಿಮಗೆಲ್ರಿಗೂ ಒಳಿತಾಗಲಿ. ಈ ಮಹತ್ ಕಾರ್ಯಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದೀರಿ, ಯಾರೆಲ್ಲ ನಮಗೆಲ್ಲ ಅವಕಾಶ ಸಿಕ್ಕಿದೆ, ಸೇವೆ ಮಾಡೋ ಅವಕಾಶ ಸಿಕ್ಕಿದೆ, ನಿಮಗೆಲ್ಲ ಶುಭಾಶೀರ್ವಾದಗಳು. ಮತ್ತು ಈ ಶಾಲೆಗೆ ಸಂಬಂಧಪಟ್ಟಂಥ, ಶಾಲೆಯನ್ನು ಮುನ್ನಡೆಸುವಂಥ ಪ್ರತಿಯೊಬ್ಬರಿಗೂ ಕೂಡ ಮನದಾಳದ ಶುಭಾಶೀರ್ವಾದಗಳು. ಶಂಕರಾಚಾರ್ಯರ ಆ ದಿವ್ಯವಾದ ಗುರು ಪರಂಪರೆ ಮತ್ತು ಅವರು ಕೊಟ್ಟ ಎಲ್ಲ ದೇವತೆಗಳು ನಿಮ್ಮೆಲ್ಲರನ್ನ ಕರುಣೆಯಿಂದ ಮುನ್ನಡೆಸಿ ಇನ್ನಷ್ಟು ಮತ್ತಷ್ಟು ನಿಮ್ಮಿಂದ ಒಳ್ಳೆಯದಾಗುವಂತೆ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ.